ಇಷ್ಟ ಇದ್ದಂಥವ್ರು ಫಾರಿನ್ಗೆ ಹೋಗ್ತಾರೆ. ನನ್ನ ಕ್ಷೇತ್ರದಲ್ಲಿ ನನಗೆ ಜಾಸ್ತಿ ಕೆಲಸ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ಇದು ಇಕ್ಬಾಲ್ ಅವರ ಮಾತು. ರಾಮನಗರನೇ ನನಗೆ ಫಾರಿನ್. ದಿನ ಬೆಳಗ್ಗೆ ಆದರೆ ನನಗೆ ಕ್ಷೇತ್ರನೇ ಕಾಣುತ್ತೆ, ಕ್ಷೇತ್ರದಲ್ಲೇ ಫಾರಿನ್ ಕಾಣುತ್ತೆ, ಕ್ಷೇತ್ರದ ಜನರೇ ನನ್ನ ಸಹೋದ್ಯೋಗಿಗಳು, ಹೀಗಾಗಿ ನಾನು ಹೋಗ್ತಿಲ್ಲ ಅಂತಾರೆ ಇಕ್ಬಾಲ್. ಸೊ ಇದು ಸಂಗತಿ. ಈಗ ನೋಡಿ, ಫಾರಿನ್ ಟೂರ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಕೆಲ ನಾಯಕರುಗಳು ಸಮರ್ಥನೆ ಮಾಡ್ಕೊಂಡ್ರು. ಏನು ಫಾರಿನ್ ಟೂರ್ ಹೋಗೋದೊಂದು ದೊಡ್ಡ ಸಂಗತಿನ, ಯಾಕದೊಂದು ದೊಡ್ಡ ಸಂಗತಿ ಆಗುತ್ತೆ, ಯಾಕದೊಂದು ತಡೀತಾರೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದರು. ಹಿಂದೂ ಕೂಡ ಹೋಗಿದ್ದಾರೆ, ಈಗಲೂ ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾವ ದೊಡ್ಡ ಸಂಗತಿ ಇದೆ ಅನ್ನೋ ಪ್ರಶ್ನೆನ ಪ್ರಿಯಾಂಕ್ ಕೇಳಿದರು. ನಗರನೇ ನನಗೆ ರಾಮನಗರನೇ ಫಾರಿನ್ನು. ನಾನು ಬೆಳಗ್ಗೆದಿಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನನ್ನ ಸಹೋದ್ಯೋಗಿಗಳು, ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳಿಗೆಲ್ಲ. ಅವರೇ ನನಗೆ ತಂದೆ ತಾಯಿ ಅಕ್ಕ. ಶಾಸಕರು ಅವ್ರ ಕ್ಷೇತ್ರದವ್ರು ಕೆಲಸ ಮಾಡ್ತಾರೆ. ಸುಮ್ಮನೆ ನೀವು ಮಾಧ್ಯಮದಲ್ಲಿ ಏನೋ ಹೇಳ್ತಾ ಇದ್ರಿ. ಎಲ್ಲೂ ಹೋಗ್ಬೇಡ್ದ ಬರೀ ರಾಜಕಾರಣನೇ ಜೀವನದಲ್ಲಿ ಅಷ್ಟೇನ ಅವ್ರಿಗೆಲ್ಲರಿಗೂ. ಪಾಪ ಎಲ್ಲ ಕೆಲವು ಜಾಗದಲ್ಲಿ ಅವರೆಲ್ಲ ಹೋಗ್ತಾರೆ, ಓಡಾಡ್ಕೊ ಬರ್ತಾರೆ, ತಿರುಗಾಡ್ಕೊಳ್ತಾರೆ. ನನಗೆ ಸಾಕಷ್ಟು ಇಲ್ಲಿ 40 ವರ್ಷದ ಕೆಲಸ ನನ್ನ ಮೇಲೆ, ನನಗಿಲ್ಲಿ ಕೊಳೆ ಜಾಸ್ತಿ. ನನಗಿಲ್ಲಿ ಸಾಕಷ್ಟು ಇಲ್ಲಿ ಕೆಲಸ ಹಾವೆ. ನನಗೆ ಗೊತ್ತಿಲ್ಲ, ಅದು ಅವರ ಇಚ್ಛೆಗೆ ಬಿಟ್ಟಂಥದ್ದು. ಅದು ಅವ್ರ ಸ್ವಇಚ್ಛೆ. ಇದು ಪ್ರಜಾಪ್ರಭುತ್ವ. ನಾವು ಯಾರಿಗೂ ಯಾಕೆ ಅಂತ ಕೇಳೋಕ್ಕೆ ನಾವು ಅಷ್ಟು ಹಕ್ಕುದಾರರು ಅಲ್ಲ. ನನಗೆ ಆ ಹಕ್ಕು ಇಲ್ಲ. ನನಗೆ ಬರೀ ಇಷ್ಟು ಮಾತ್ರ ಮಾತಾಡಲಿಲ್ಲ ಇಕ್ಬಾಲ್. DK ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಮತ್ತೊಂದು ಮುಹೂರ್ತ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಇಕ್ಬಾಲ್ ಅಹಮದ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗುವಂಥದ್ದು ಖಚಿತ ಅಂದಿದ್ದಾರೆ ಇಕ್ಬಾಲ್. ಅವ್ರು ಹೇಳ್ತಾರೆ, ನಮ್ಮ ಗುರುಗಳೀಗ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ, ನೋಡ್ತಾ ಇರಿ, ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀವಿ. ಇದು ಇಕ್ಬಾಲ್ ಅವ್ರ ಹೇಳಿಕೆ. ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾವ ಗುರುಗಳು ಸರ್? ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು, ಯಾರೋ ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ, ಅವ್ರು ಕೂತವ್ರೆ. ಅಲ್ಲಲ್ಲ, ಅವ್ರು ಮಾಮೂಲಿ ಅವ್ರ ವೃತ್ತಿನೇ ಅವ್ರು ಇದೇ. ಅದು ಅವರು ಜಪ ದೇವ್ರ ಜ್ಞಾನದಲ್ಲಿ ಯಾವತ್ತೂ ಕೂತಿರ್ತಾರೆ. ಯಾವತ್ತಾರು ನಮಗೆ ಹೋಗಿ ಕೇಳ್ತೀವಿ, ಒಳ್ಳೇದು ಮಾಡಿ ಸ್ವಾಮಿ, ನಮ್ಗೆ ಏನೋ ಒಂದು ವರ ಕೊಡಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲೇ ಕೂತವ್ರೆ. 2 ಡೇಟ್ ಕೊಟ್ಟಿದ್ರಲ್ಲ ಸರ್, ಅದು ಫೇಲ್ ಆಯಿತು ಸರ್. ಈಗ 3ನೇ ಡೇಟ್ ನೋಡಿ, ನಾವು ಹೇಳಿದ್ದೇನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲೇ. ಇಕ್ಬಾಲ್ ಹುಸೇನ್ ಹೇಳಿದಂಥ ಮಾತಿದೆಯಲ್ಲ, ಈ 3ನೇ ಡೇಟ್ ಒಂದು ಕೊನೆ ಡೇಟ್ ಒಂದು ಕೊಟ್ಟುಬಿಡ್ತೀವಿ ನಾವು ಅನ್ನುವಂಥ ಮಾತು. ಕೊನೆ ಡೇಟು ಅಂತಂದ್ರೆ ಏನು ಅರ್ಥ? ಅದು ಹಾಗಾದರೆ ಇದು 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 ಕೊನೆಯ ಅವಕಾಶವ ಇದು, ಅಥವಾ ಏನು ಅಂತಂದರೆ ಕೊನೆಯ ವಾರ್ನಿಂಗ ಇದು? ಯಾವ ರೀತಿ? ಜೊತೆಗೆ ಏನು ಅಂದರೆ, ಯಾವ ಗುರುಗಳು ಯಾವ ತಪಸ್ಸಿಗೆ ಕೂತ್ಕೊಂಡಿದ್ದಾರೆ, ಯಾವ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ.